ಗುಂಟೂರು ಯುವತಿಯ ಕತೆ. ನೋಡಿ, ಗುಂಟೂರು ಹುಡುಗಿಗೆ ಅಲ್ಲಿನ ಜನ ಬರ್ತೀಯಾ ಒಂದ್ ಸ್ವಲ್ಪ ಬರ್ತೀಯಾ ಅಂತ ಹೀನಾಯವಾಗಿ ಕರೀತಾ ಇದಾರೆ. ಎಲ್ಲಿಗೆ ಬಂತು ನಮ್ಮ 47 ಅಂತ ಕೇಳ್ತಾ ಇದಾರೆ. ಅಂದ್ರೆ ಒಬ್ಬಂಟಿ ಇದ್ರೆ ಏನಾದ್ರು ಮಾಡ್ಬಿಡ್ಬೋದು ಅಂತನಾ? ಆದ್ರೆ ಅವಳ ಉತ್ತರ ಏನಿದೆ ನೋಡಿ, ನಾನು ಒಂಟಿನೇ ಇರ್ಬೋದು ಬಟ್ ಸ್ವಾಭಿಮಾನಿ. ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡಿದ್ದೀನಿ, ದುಡಿದು ತಿಂತಾ ಇದೀನಿ, ಮಿರ್ಚಿ ಮಸಾಲ ಅಂಗಡಿಯನ್ನು ಇಟ್ಕೊಂಡಿದೀನಿ. ಎಷ್ಟು ಒಂದು ಮುಗ್ಧ ಮನಸ್ಸು ನೋಡಿ. ಅದು ಮುಂಚೆನೆ ಒಂದು ಡಿಸ್ಕ್ಲೈಮರ್ ಕೂಡ ಕೊಡ್ತಾ ಇದ್ದಾರೆ. ಹೌದು, ನನ್ನ ಮಿರ್ಚಿ ಮಂಡಕ್ಕೆ ಖಾರ ಇದೆ, ಮಟ್ಕವನ್ನ ಬಿಟ್ಟಾಕಿ, ಮಟ್ಕವನ್ನ ಸುಟ್ಟಾಕಿ, ಸುಕ್ಕವನ್ನ ಬಿಸಾಕಿ. ಎಂತ ಸಾಮಾಜಿಕ ಕಳಕಳಿ ಉಳ್ಳ ಒಂದು ಹೆಣ್ಣನ್ನ ರೇಗಿಸ್ತಾರಲ್ಲ ಇವರು. ಈ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೆಲ್ಲ ಅವನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಆದ್ರೆ ಈ ಗುಂಟೂರಿನ ಯುವತಿ ಎಂತ ಸಾಮಾಜಿಕ ಸಂದೇಶವನ್ನ ಸಾರ್ತಾ ಇದ್ದಾರೆ. ಅವಳ ಹೆಸರನ್ನ ಹೇಳಿದ್ಲು, ಅಕ್ಕಿಪೇಟೆ ಲಕ್ಕಮ್ಮ. ಸ್ವಾಭಿಮಾನಿ ಯುವತಿ ಒಂದು ಮಿರ್ಚಿ ಮಂಡಕ್ಕಿ ಮಸಾಲ ಅಂಗಡಿಯನ್ನು ಇಟ್ಕೊಂಡು ಕರೆದಿದ್ದಾಳೆ ಜನಕ್ಕೆ. ಬಟ್ ಯಾರು ಕೂಡ ಬಿಡ್ತಾ ಇಲ್ಲ. ನೀನ್ ಸಾಫ್ಟ್ವೇರು, ನೀನು ಪ್ರಸಾದ ಅಂತ ಎಲ್ಲ ಕೀಳಾಗಿ ಮಾತಾಡ್ತಾ ಇದ್ದಾರೆ. ಎಷ್ಟ ಮಟ್ಟಕ್ಕೆ ಇಳಿದಿದೆ ನಮ್ಮ ಸಮಾಜ ನೋಡಿ. ಅದಕ್ಕೆ ಅವಳು ಆ ನೋವನ್ನ ತಡಿಲಾರ್ದೆ ಅಂತ ಅಳ್ತಾ ಇದ್ದಾಳೆ. ಆ ನೋವು, ಆಕ್ರಂದನ, ಆ ರೋದನೆ, ವೇದನೆ, ಆ ಎಲ್ಲ ಮಾತುಗಳು ನನ್ನ ಕಿವಿಯ ತಮಟೆಯನ್ನೇ ಒಡೆದು ಹೇಳ್ತಾ ಇದ್ದಾವೆ, ಪ್ರಶ್ನೆ ಮಾಡ್ತಾ ಇದ್ದಾವೆ. ಇನ್ನೇನಾದ್ರೂ ಹೇಳಿದಳು ಅಕ್ಕಿಪೇಟೆ ಯುವತಿ. ಪಾಪ ತನ್ನ ನೋವನ್ನೆಲ್ಲ ಹೇಳ್ಕೊಂಡು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡಿ ಅಂತ ಕಂಪ್ಲೇಂಟ್ ಕೊಟ್ರೆ ಅಲ್ಲ, ಕಾನೂನು ವ್ಯವಸ್ಥೆ ಇರೋದೇ ಅದು. ತಪ್ಪು ಮಾಡಿದವ್ರಿಗೆ ಶಿಕ್ಷೆ. ಆದ್ರೆ ಈಯಪ್ಪ ಬಂದು ಲಕ್ಕಮ್ಮ ನೀನು ಮುಚ್ಕೊಂಡು ಹೋಗಮ್ಮ ಅಂತ ಹೇಳಿ ಅಂಗಡಿಯನ್ನು ಮುಚ್ಚಿಸ್ತಾ ಇದ್ದಾನೆ. ಅಕ್ಕಿಪೇಟೆ ಲಕ್ಕಮ್ಮನಿಗೆ ಆದಷ್ಟು ಬೇಗ ನ್ಯಾಯ ಸಿಗ್ಲಿ ಅಂತ ಹೇಳ್ತಾ, ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ,